ನಮ್ಮ ಹೆಸರು ಲಕ್ಷ್ಮೀನಾರಾಯಣ ರೆಡ್ಡಿ ಅಂತ. ಮುತ್ಕಟ್ಟಿಯಲ್ಲಿ ನಾವು GVR ಹಾಲೋ ಬ್ಲಾಕ್ಸ್ ಅಂತ ಫ್ಯಾಕ್ಟ್ರಿ ಮಾಡಿದ್ವಿ. ಒಳ್ಳೆ ಗುಣಮಟ್ಟದ ಇಟ್ಟಿಗೆ ಕೊಡ್ತಾ ಇದ್ದೀವಿ. ಎಲ್ಲ ಕ್ವಾಲಿಟಿ ಪರ್ಫೆಕ್ಟಾಗಿದೆ, ಬಂದು ತಗೋಬೋದು. 6 ಇಂಚು ಸಾಲಿಡ್ ಬ್ಲ್ಯಾಕು, 4 ಇಂಚು ಸಾಲಿಡ್ ಬ್ಲ್ಯಾಕು ಎರಡೇ ಕೊಡ್ತಾ ಇರೋದು. ಇನ್ನು ಆ 8 ಇಂಚು ಇಲ್ಲಿ ಯಾರು ಅಷ್ಟೊಂದು ಇದು ಕೇಳ್ತಾ ಇಲ್ಲ, ಕ್ವಾಂಟಿಟಿ ಯಾರು ಕೇಳ್ತಾ ಇಲ್ಲ. ಇದು ತುಂಬ ಕೇಳ್ತಾ ಇದ್ದಾರೆ. 6 ಇಂಚ್ ತುಂಬ ಬೇಡಿಕೆ ಇದೆ. ಡೆಲಿವರಿ ನಾವು ಸಿಟಿ ಬೆಂಗಳೂರವರೆಗೂ ಕೊಡ್ತೀವಿ. ಮುದ್ಗಟ್ಟಿ ಗ್ರಾಮದಲ್ಲಿ ಆತ್ಮೀಯ ಸ್ನೇಹಿತರಾದಂಥ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು GVR ಕನ್ಸ್ಟ್ರಕ್ಷನ್ ಹಾಲೋ ಬ್ರಿಕ್ಸು ಕಂಪ್ನಿಯನ್ನು ಮಾಡಿದ್ದಾರೆ. ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳಿಗೆ ಪೂಜೆ ಮಾಡಿ ವೆಜ್ ಊಟ ನಾನ್ ವೆಜ್ ಊಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು 6 ಇಂಚು ಹಾಲೋ ಬ್ರಿಕ್ಸ್ ತುಂಬ ಚೆನ್ನಾಗಿದೆ. ಕಲ್ಲೆಲ್ಲನೂ 6 ಇಂಚು 4 ಇಂಚಿದೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ಆ ಭಗವಂತ ಆರೋಗ್ಯ ಭಾಗ್ಯ ಆಯಿಸ್ಕೊಟ್ಟು ಅವ್ರನ್ನ ಚೆನ್ನಾಗಿಡಲಿ, ಇನ್ನೂ ಅತಿ ಹೆಚ್ಚಾಗಿ ಅವ್ರ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ಹೇಳ್ತಾ, ಯಾರಾದರೂ ಹಾಲೋ ಬ್ರಿಕ್ಸ್ ಇಟ್ಕೋಬೇಕಾದ್ರೆ ಬಂದಿಲ್ಲಿ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ ಅಂತೇಳಿ ಹೇಳಿ ಭಾವಿಸ್ತಾ ಇದ್ದೀನಿ ನಾನು. ಆನೇಕಲ್ ತಾಲೂಕಿನ ಮುತ್ತಗಟ್ಟಿ ಗ್ರಾಮದಲ್ಲಿ ನೂತನವಾಗಿ GVR ಸಿಮೆಂಟ್ ಬ್ರಿಕ್ಸ್ ಫ್ಯಾಕ್ಟರಿ ಪ್ರಾರಂಭಗೊಂಡಿದ್ದು, ಇನ್ನು ಇದನ್ನು ಕುರಿತು ಮಾತನಾಡಿದ GVR ಸಿಮೆಂಟ್ ಬ್ರಿಕ್ಸ್ನ ಮಾಲೀಕರಾದ ಲಕ್ಷ್ಮೀನಾರಾಯಣ ರೆಡ್ಡಿರವರು, ನಮ್ಮಲ್ಲಿ ಉತ್ತಮ ಗುಣಮಟ್ಟದ 4 ಇಂಚು ಮತ್ತು 6 ಇಂಚಿನ ಸಾಲಿಡ್ ಸಿಮೆಂಟ್ ಬ್ರಿಕ್ಸ್ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಖರೀದಿಸುವ ಸಿಮೆಂಟ್ ಬ್ರಿಕ್ಸ್ಗಳನ್ನು ಬೆಂಗಳೂರಿನವರೆಗೂ ಡೆಲಿವರಿ ನೀಡುತ್ತೇವೆ. ಉತ್ತಮ ಗುಣಮಟ್ಟದ ಸಿಮೆಂಟ್ ಬ್ರಿಕ್ಸ್ಗಳು ಬೇಕಾದಲ್ಲಿ ತಾಲೂಕಿನ ಜನರು GVR ಸಿಮೆಂಟ್ ಬ್ರಿಕ್ಸ್ಗೆ ಭೇಟಿ ನೀಡಿ ಖರೀದಿಸಬೇಕೆಂದು GVR ಸಿಮೆಂಟ್ ಬ್ರಿಕ್ಸ್ನ ಮಾಲೀಕರಾದ ಲಕ್ಷ್ಮೀನಾರಾಯಣ ರೆಡ್ಡಿರವರು ಆನೇಕಲ್ ತಾಲೂಕಿನ ಮುತ್ತಗಟ್ಟಿ ಗ್ರಾಮದಲ್ಲಿ ನೂತನವಾಗಿ GVR ಸಿಮೆಂಟ್ ಬ್ರಿಕ್ಸ್ನ ಫ್ಯಾಕ್ಟರಿ ಪ್ರಾರಂಭಗೊಂಡಿದೆ. ಇನ್ನು ಇದನ್ನು ಕುರಿತು ಮಾತನಾಡಿದ GVR ಸಿಮೆಂಟ್ ಬ್ರಿಕ್ಸ್ನ ಮಾಲೀಕರಾದ ಲಕ್ಷ್ಮೀನಾರಾಯಣ ರೆಡ್ಡಿರವರು, ನಮ್ಮಲ್ಲಿ ಉತ್ತಮ ಗುಣಮಟ್ಟದ 4 ಇಂಚು ಮತ್ತು 6 ಇಂಚಿನ ಸಾಲಿಡ್ ಸಿಮೆಂಟ್ ಬ್ರಿಕ್ಸ್ ದೊರೆಯುತ್ತದೆ ಹಾಗೂ ನಮ್ಮಲ್ಲಿ ಖರೀದಿಸುವ ಸಿಮೆಂಟ್ ಬ್ರಿಕ್ಸ್ಗಳನ್ನು ಬೆಂಗಳೂರಿನಾದ್ಯಂತ ಡೆಲಿವರಿ ನೀಡುತ್ತೇವೆ. ಉತ್ತಮ ಗುಣಮಟ್ಟದ ಸಿಮೆಂಟ್ ಬ್ರಿಕ್ಸ್ಗಳು ಬೇಕಾದಲ್ಲಿ ತಾಲೂಕಿನ ಜನರು GVR ಸಿಮೆಂಟ್ ಬ್ರಿಕ್ಸ್ಗೆ ಭೇಟಿ ನೀಡಿ ಖರೀದಿಸಬೇಕೆಂದು GVR ಸಿಮೆಂಟ್ ಬ್ರಿಕ್ಸ್ನ ಮಾಲೀಕರಾದ ಲಕ್ಷ್ಮೀನಾರಾಯಣ ರೆಡ್ಡಿರವರು ತಿಳಿಸಿದರು. ಆನೇಕಲ್ ತಾಲೂಕಿನ ಮುತ್ತಗಟ್ಟಿ ಗ್ರಾಮದಲ್ಲಿ ನೂತನವಾಗಿ GVR ಸಿಮೆಂಟ್ ಬ್ರಿಕ್ಸ್ನ ಫ್ಯಾಕ್ಟರಿ ಪ್ರಾರಂಭಗೊಂಡಿದೆ. ಇನ್ನು ಇದನ್ನು ಕುರಿತು